ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ ಎಫ್ಐಆರ್ ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಮುಂದುವರಿಸಿ. ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ ಸಿಆರ್ ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನು ಹಾಕಲಾಗುತ್ತೆ. ಪೌಡರ್ಗಳನ್ನು ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ ಎಫ್ಐಆರ್ ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಮುಂದುವರಿಸಿ. ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ ಸಿಆರ್ ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನು ಹಾಕಲಾಗುತ್ತೆ. ಪೌಡರ್ಗಳನ್ನು ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ ಎಫ್ಐಆರ್ ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಮುಂದುವರಿಸಿ. ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ ಸಿಆರ್ ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನು ಹಾಕಲಾಗುತ್ತೆ. ಪೌಡರ್ಗಳನ್ನು ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ ಎಫ್ಐಆರ್ ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ
ಮುಂದುವರಿಸಿ. ಎಸ್, ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ CR ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನ ಹಾಕಲಾಗುತ್ತೆ. ಪೌಡರ್ಗಳನ್ನ ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ FIR ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಮುಂದುವರಿಸಿ. ಎಸ್, ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ CR ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನ ಹಾಕಲಾಗುತ್ತೆ. ಪೌಡರ್ಗಳನ್ನ ದೂರುದಾರ ಸೃಜನ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೃಜನ್ ಅವರೇ ನಮಸ್ಕಾರ. ಮತ್ತೊಬ್ಬ ಮೊಹಮ್ಮದ್ ಅಕ್ಬರ್ ಅಂತ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ಅಕ್ಬರ್ ಅವರು ನಮಸ್ಕಾರ. ಮೊಹಮ್ಮದ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ. ಅಭಿಷೇಕ್, ತಾವು ಹೇಳ್ತಾ ಇದ್ರಿ ಈ ಉದ್ಯಮದ ವಿಚಾರವಾಗಿ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಮಾಡಿ FIR ಅಲ್ಲಿ ಹೆಸರು ಸೇರಿಸಿದ್ರು, ಅದನ್ನು ತೆಗೆಯೋಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಮುಂದುವರಿಸಿ. ಎಸ್, ಆ ಹೆಸರು ಬಾರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಸಹಜವಾಗಿ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಇಂತಹ ಜಾಗದಲ್ಲಿ ಅಂದ್ರೆ ಆ ಇನ್ಸ್ಪೆಕ್ಟರ್ ಏನಿದ್ದಾನೆ CR ಗ್ರೌಂಡ್ಗೆ ಬರೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಲೊಕೇಶನ್ ಅನ್ನ ಹಾಕಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸ್ತಾರೆ. ಇಮಿಡಿಯೇಟ್ ಆಗಿ ಆತ ಯಾವಾಗ ಹಣವನ್ನ ಕೈಯಲ್ಲಿ ಮುಟ್ಟುತ್ತಾನೋ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆತ ಹಣವನ್ನ ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಆತನಿಗೆ ಹಣವನ್ನ ದೂರುದಾರನ ಮುಖಾಂತರ ನೀಡುವಂತಹ ಮುಂಚೆ ಅದಕ್ಕೆ ಒಂದಷ್ಟು ಪೌಡರ್ಗಳನ್ನ ಹಾಕಲಾಗುತ್ತೆ. ಪೌಡರ್ಗಳನ್ನ